ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ನ್ಯೂ ಲಾಗ್ಗೆ. ಇವತ್ತಿನ ಒಂದು ಲಾಗಲ್ಲಿ ನಾನು ತೆಗೆದುಕೊಂಡಿರುವಂಥ ಟಾಪಿಕ್ ಬಂದ್ಬಿಟ್ಟು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರು ನಿಮ್ಮ ಸ್ಕಿನ್ ಕೇರ್. ನಾನಿವತ್ತು ನನ್ನ ಸ್ಕಿನ್ ಕೇರ್ನ ಮಾಡಬೇಕು ಅಂತ ನಿಮ್ಮ ಮುಂದೆ ಕುಂತಿದ್ದೀನಿ. ಬಿನಾ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ಶೇರ್ ಮಾಡ್ಕೋಬೇಕು. ಈವನ್ ನಾವು ಬೆಳಗಿದ್ದೀವಿ ಅಂಥವರೇ ಸ್ಕಿನ್ ಕೇರ್ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ನಾನು ಕೂಡ ಡಸ್ಕಿ ಸ್ಕಿನ್ ಟೋನ್, ನಂದು ಡಾರ್ಕ್ ಸ್ಕಿನ್ ಟೋನೇ ಅನ್ಬೋದು, ಡಸ್ಕಿಗಿಂತ ಡಾರ್ಕ್ ಸ್ಕಿನ್ ಟೋನ್ ನಂದು. ಸೊ ಇವಳೇನಪ್ಪ ಸ್ಕಿನ್ ಕೇರ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ದಯವಿಟ್ಟು ಯಾರೇ ಯಾವುದೇ ಟೈಪ್ ಸ್ಕಿನ್ ಟೋನ್ ಇದ್ದರೂ ಕೂಡ ಅವರು ತಮ್ಮ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡಲೇಬೇಕು. ಬಿಕಾಸ್ ಸ್ಕಿನ್ ಕೇರ್ ಅಂದರೆ ಅದೇನು ಬೆಳ್ಳಗಾಗೋಕ್ಕೆ ಆ ಥರ ಏನಲ್ಲ, ಸಿಂಪ್ಲಿ ನಮ್ಮ ಒಂದು ಸ್ಕಿನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನಮ್ಮ ಒಂದು ಗ್ಲೋನ ಕ್ಲಿಯಾರಿಟಿ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಸ್ಕಿನ್ ಕೇರ್ನ ನಾವು ಬಳಸೋದು. ಯಾವಾಗಲೂ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಬೆಳಗಿರೋರು ಮಾತ್ರ ಸ್ಕಿನ್ ಕೇರ್ನ ಮೇಂಟೈನ್ ಮಾಡಬೇಕು, ನಾವು ಯಾಕೆ ಮಾಡಬೇಕು ಅಂತ. ಸೊ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಬೆಳಗಿರಲಿ ಕಪ್ಪಗಿರಲಿ ಸ್ಕಿನ್ ಕೇರ್ ಮಾಡೋದು ತುಂಬಾ ಮುಖ್ಯ. ಅದರಲ್ಲೂ ಮಾರ್ನಿಂಗ್ ಆಗಿರ್ಬೋದು, ನೈಟ್ ಸ್ಕಿನ್ ಕೇರ್ ಆಗಿರ್ಬೋದು. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನನ್ನ ಮಾರ್ನಿಂಗ್ ರೂಟೀನನ್ನು. ಸ್ಟಾರ್ಟಿಂಗ್ ಎದ್ದ ತಕ್ಷಣ ನಾನು ಬ್ರಷ್ ಎಲ್ಲ ಮಾಡಿ ಸ್ನಾನ ಕೇರ್ ಅಂತ ಬಂದಾಗ ಒಂದು ಒಳ್ಳೆ ರೀಸನೇಬಲ್ ಆಗಿರುವಂಥ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಒಂದು ಪ್ರಾಡಕ್ಟ್ನ ನೀವು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಅವ್ರೇನೋ ಹಚ್ತಾರೆ, ನಾನು ಅದನ್ನು ಹಚ್ತೀನಿ, ಅವ್ರು ಇನ್ಯಾರೋ ಸೆಲಿಬ್ರಿಟಿ ಹಚ್ತಾರೆ, ಇನ್ಯಾರೋ ಯೂಟ್ಯೂಬರ್ ಹಚ್ತಾರೆ, ಇನ್ಯಾರೋ ಪಕ್ಕದ ಮನೆಯವ್ರು ಹಚ್ತಾರೆ ಅಂತ ನಾವು ಅದನ್ನು ಹಚ್ಚೋಕ್ಕಾಗಲ್ಲ. ಸೊ ಆ ಥರ ನಾನು ಟ್ರೈ ಮಾಡಿ ನೋಡಿದ್ದೀನಿ. ಬಿಕಾಸ್ ನಮಗೆ ಅವ್ರ ಸ್ಕಿನ್ ಟೈಪೇ ಬೇರೆ ಇರುತ್ತೆ, ನಮ್ಮ ಸ್ಕಿನ್ ಟೈಪೇ ಬೇರೆ ಇರುತ್ತೆ. ಹಾಗಾಗಿ ಇನ್ಯಾರೋ ಹೇಳ್ತಾರೆ ಅಂತ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸ್ಕಿನ್ ಟೈಪ್ ಯಾವುದು ಎಲ್ಲ ನೋಡಬೇಕಾಗುತ್ತೆ. ಪ್ರಾಪರಾಗಿ ನಮ್ಮ ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಈ ಥರ ಸ್ಕಿನ್ ಟೈಪ್ಸ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಸಿಂಪ್ಲಿ ನಾವು ಈಗ ನಾನು ಹೇಳ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಬಿಗಿನರ್ ಯಾರಾದರೂ ಯೂಸ್ ಮಾಡ್ತೀರಾ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಕಿನ್ ಕೇರ್ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ನೀವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೋದು. ನನ್ನ ಸ್ಕಿನ್ ಬಂದುಬಿಟ್ಟು ನಾರ್ಮಲ್ಲು, ಡ್ರೈ ಅಥವಾ ಆಯಿಲಿ ಕಾಂಬಿನೇಷನ್ ಸ್ಕಿನ್ ಏನೂ ಇಲ್ಲ ನಂದು. ಸೊ ಇಟ್ಸ್ ನಾರ್ಮಲ್ ಸ್ಕಿನ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ಕಿನ್ ಟೈಪ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ನಾವು ನಮ್ಮ ಸ್ಕಿನ್ ಟೈಪ್ನ ಮನೆಯಲ್ಲೇ ನಾವೇ ಗುರ್ತು ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಮೇಲೇನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಫೇಸ್ ವಾಶ್. ಸೊ ಫೇಸ್ ವಾಶ್ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಮಾಡಲೇಬೇಕು. ಸೊ ಒಳ್ಳೆ ಬ್ರ್ಯಾಂಡ್ದು ಫೇಸ್ ವಾಶ್ನ ತರಿಸ್ಕೊಳ್ಳಿ. ಸೊ ಎಲೋವೆರಾ ಈ ಥರ ತುಂಬ ಫೇಸ್ ವಾಶ್ ಇದ್ದಾವೆ. ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ನನಗೆ ಊರಿಗೆ ಟ್ರಾವೆಲ್ ಮಾಡ್ತಿದ್ದೆ, ಒಂದು ಸ್ವಲ್ಪ ದಿನ ಅದರ ಖಾಲಿಯಾಗಿತ್ತು. ಹಾಗಾಗಿ ಊರಿಗೆ ಹೋದಾಗ ನಾನು ಸಂತೂರ್ ಸೋಪ್ ಯೂಸ್ ಮಾಡೋದ್ರಿಂದ ಇಲ್ಲಿ ಬಂದು ಕೂಡ ಅದನ್ನೇ ಟ್ರೈ ಮಾಡಿದ್ದೀನಿ. ಸೊ ನಂಗೆ ಹೆಂಗೆ ಗೊತ್ತಾ, ಒಂದು 15 ಡೇಸ್ ಬಿಟ್ಟು ಮತ್ತೆ ಟ್ರೈ ಮಾಡ್ತಿದ್ದೆ, ಮತ್ತೆ ಸಣ್ಣದಾಗಿ ಗುಳ್ಳೆಗಳು, ಸೊ ಪಿಂಪಲ್ ಎಲ್ಲ ಎದ್ದೊಳುತ್ತೆ. ಹಾಗಾಗಿ ಯಾಕಪ್ಪ ಈ ಥಂಡಿಯಲ್ಲಿ, ಈ ವಿಂಟರ್ ಸೀಸನ್ನಲ್ಲಿ ಅಂತ ಸೊ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಸಂತೂರ್ ಸೋಪೇ ಯೂಸ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಾನು ಫೇಸ್ ವಾಶ್ ಯೂಸ್ ಮಾಡ್ತಾ ಇಲ್ಲ, ಕಾರಣ ನಿಮ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೋಸ್ ಗುಲಾಬರಿ. ಸೊ ರೋಸ್ ಗುಲಾಬರಿ ಅಂದರೆ ಈಗ ಟೋನರ್ ಯೂಸ್ ಮಾಡ್ತೀವಲ್ವ. ಸೊ ನಾನು ಒಂದು 10 ರೂಪಾಯಲ್ಲಿ ಸಿಗುತ್ತೆ, ಇಷ್ಟು ಬಾಕ್ಸ್ ಇರುತ್ತೆ. ಬಟ್ ಇವಾಗ ಅದು ಬಾಕ್ಸ್ ಎಲ್ಲಿ ಕಾಣ್ತಾ ಇಲ್ಲ, ಖಾಲಿ ಆಗಿತ್ತು. ಹಾಗಾಗಿ ಬಿಸಾಕಿದ್ದೀನಿ ಅದನ್ನು. ರೋಸ್ ಗುಲಾಬರಿ ಅಂತ ಟೈಪ್ ಮಾಡಿ ನೋಡಿ, ನಿಮಗೆ ಸಾಧಾರಣವಾಗಿ ಕಾಸ್ಮೆಟಿಕಲ್ಲಿ ಸಿಗುತ್ತೆ. ನಿಮ್ಮ ಹತ್ರದ ಅಂಗಡಿಗಳಲ್ಲಿ ಹೋಗಿ ನೀವು ಕೇಳ್ಬೋದು, ರೋಸ್ ಗುಲಾಬರಿ ಅಂತ ಕೊಡಿ ಅಂತ ಕೊಡ್ತಾರೆ. 10 ರೂಪಾಯಿ, ಅದು ಜಾಸ್ತಿ ಏನಿಲ್ಲ. ಸೊ ಅದನ್ನು ಟ್ಯಾಪ್ ಮಾಡಬೇಕು, ರಬ್ ಮಾಡಬಾರ್ದು. ಸೊ ಸಿಂಪ್ಲಿ ಫೇಸ್ ಮೇಲೆ ನೀವು ಈ ಥರ ಟ್ಯಾಪ್ ಮಾಡಬೇಕು, ಅದು ಅಬ್ಸರ್ವ್ ಆಗುತ್ತೆ. ಒಂದು 5 ಸೆಕೆಂಡ್ ಬಿಟ್ಟು ಆದಮೇಲೆ ನೀವು ಒಂದು ಒಳ್ಳೆ ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ನಿಮ್ಮ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ಮತ್ತು ವೈಟ್ ಆಗ್ತೀವಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಯಾಕೆಂದರೆ ದೇವ್ರ ಕೊಟ್ಟ ಬಣ್ಣ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಬಟ್ ಒಂದು ಸ್ಕಿನ್ ಟೋನ್ ಏನಿದೆ, ಈಗ ನಮ್ಮದು ಡಾರ್ಕ್ ಸ್ಕಿನ್ ಟೋನ್ ಇದೆ ಅಂದರೆ ಒಂದು ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಆಗ್ಬೋದು. ಈಗ ಡಸ್ಕಿ ಸ್ಕಿನ್ ಟೋನ್ ಇದೆ ಅಂದರೆ ಸ್ವಲ್ಪ ಫೇರ್ ಸ್ಕಿನ್ ಟೋನ್ ಬರ್ಬೋದು, ಅಷ್ಟೇ ಹೊರತು
ನಾವು ಡಾರ್ಕ್ ಇದ್ದೀವಿ ಒಂದೇ ಸರಿಗೆ ಫೇರ್ ಆಗ್ತೀವಿ ಅಂತ ಅದು ಖಂಡಿತವಾಗ್ಲೂ ಅಲ್ಲ. ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ಆ ಥರ ಯಾವುದೇ ಪ್ರಾಡಕ್ಟ್ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ. ಫೇಸ್ ವಾಶ್ ಆಯಿತು, ಆಮೇಲೆ ಟೋನರ್ ಆಯಿತು, ಆಮೇಲೆ ಫೇಸ್ ಸಿರಮ್ ಆಯಿತು. ಅದಾದ ನಂತರ ನಾವು ಯೂಸ್ ಮಾಡುವಂಥದ್ದು ಖಂಡಿತವಾಗ್ಲೂ ಇದೆಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಅದರಲ್ಲೂ ಈ ಚಳಿಗಾಲದಲ್ಲಿ ನಮಗೆ ಮಾಯ್ಶ್ಚರೈಸರ್ ಅನ್ನೋದು ತುಂಬಾ ಮುಖ್ಯ. ಯಾಕೆಂದರೆ ಈ ಬಾಯಿ ಹತ್ರ ಒಂಥರ ಒಡೆದು ಉರಿತಿರುತ್ತೆ ಈ ಸೈಡೆಲ್ಲ. ಹಾಗಾಗಿ ಮಾಯ್ಶ್ಚರೈಸರ್ ತುಂಬಾ ಮುಖ್ಯ ನಮ್ಮ ಫೇಸ್ಗೆ. ಹಾಗಾಗಿ ಹೇಳ್ತಿದ್ದೀನಿ. ನನ್ನ ಸ್ಕಿನ್ ಹೆಂಗೆ ಗೊತ್ತಾ, ನಾನು ಯಾವಾಗಾದರೂ ಹೊಸದಾಗಿ ನನ್ನ ಸ್ಕಿನ್ಗೆ ಪ್ರೆಸೆಂಟ್ ಮಾಡ್ತೀನಿ, ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಸಣ್ಣ ಸಣ್ಣದಾಗಿ ಗುಳ್ಳೆಗಳಿರುತ್ತೆ. ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ. ಸೊ ಕ್ಯಾಮ್ರಾ ಫೋಕಸ್ ಮಾಡ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಈ ಥರ ಸಣ್ಣ ಸಣ್ಣದಾಗಿ ಗುಳ್ಳೆಗಳಾಗುತ್ತೆ. ಅದು ನನಗೆ ಮಾಮೂಲಿ. ನೋಡ್ತಿರ್ಬೋದು ಎಲ್ಲ ಕಾಣ್ತಿದೆಯಲ್ಲ. ಸೊ ಇವಾಗ ಜಸ್ಟ್ 5 ಡೇಸ್ ಆಯಿತು ನಾನು ಅಪ್ಲೈ ಮಾಡ್ತಾ. ನಾನು ಮೊದಲಿಗೆ ಮಾಯ್ಶ್ಚರೈಸರ್ ಬಂದುಬಿಟ್ಟು ನಿವ್ಯಾ ಮಾಯ್ಶ್ಚರೈಸರ್ ಇತ್ತಲ್ವ, ಅದನ್ನು ಅಪ್ಲೈ ಮಾಡ್ತಿದ್ದೆ. ಸೊ ಇವಾಗ ತುಂಬ ಎಮೋಲಿನ್ ಅಂತಿದ್ದಾರಲ್ಲ, ಸೊ ಹಾಗಾಗಿ ಈ ಒಂದು ಫಾರ್ಮಸಿ ಮಾಯ್ಶ್ಚರೈಸರ್ನ ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿದೆ, ಪರವಾಗಿಲ್ಲ. ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ಕ್ರೀಮ್ ಬೇಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಗುರು. ಒಂದು 350 ಅನಿಸುತ್ತೆ. ನೋಡ್ತಿರ್ಬೋದು ಇಷ್ಟು ಒಂದು 100 ಗ್ರಾಮ್ ಇದೆ. ಇದು ತುಂಬ ಚೆನ್ನಾಗಿ. ಈ ಕ್ರೀಮ್ ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದರೆ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಬೇಗ ಅಬ್ಸರ್ವ್ ಆಗುತ್ತಂದರೆ ತುಂಬಾ ಬೇಗ ಅಬ್ಸರ್ವ್ ಆಗಿಬಿಡುತ್ತೆ. ಸ್ಕಿನ್ ಮೇಲೆ ಏನೋ ಒಂದು ಹಚ್ಚಿದ್ದೀವಿ, ಯಾವುದೋ ಒಂದು ಕ್ರೀಮ್ ಅಂತಾನೆ ಅನಿಸಲ್ಲ. ನೋಡಿ, ಸ್ಟಿಕ್ಕಿನೂ ಇಲ್ಲ, ಏನಿಲ್ಲ. ಬಟ್ ಸ್ಮೆಲ್ ಮಾತ್ರ ಏನೋ ಅಷ್ಟೊಂದು ಫ್ರೇಗ್ರೆನ್ಸ್ ಇಲ್ಲ, ಬಟ್ ರಿಸಲ್ಟ್ ಮಾತ್ರ ಚೆನ್ನಾಗಿದೆ. ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ಎಮೋಲಿನ್ ಈ ಕ್ರೀಮ್ ಬಂದುಬಿಟ್ಟು ಡ್ರೈ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಇದೆ. ಬಟ್ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಅಂದ್ಕೊತೀನಿ, ಎಲ್ಲ ಸ್ಕಿನ್ ಟೈಪ್ ಅವರು. ನನಗಂತೂ ಸೂಟ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಬೇಗ ಅಬ್ಸರ್ವ್ ಆಯ್ತಲ್ವ. ಪೂರ್ತಿ ಸ್ಕಿನ್ನಲ್ಲಿ ಇನ್ನೂ ಅಪ್ಲೈ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ನೋಡ್ತಿರ್ಬೋದು. ಸೊ ಸಿರಮ್ ಯೂಸ್ ಮಾಡಿದಾದ ನಂತರ ನೆಕ್ಸ್ಟ್ ಬರೋದೇ ಈ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆಗಾಲ ಯಾವುದೇ ಇರಲಿ, ಬಿನಾ ಟೈಮ್ ಹಚ್ಚಲ್ಲಪ್ಪ ನಮಗೆ ಮಾಯ್ಶ್ಚರೈಸರ್ ಕೂಡ ಬೇಡ ಅಂತಂದವರು ಈ ಒಂದು ಕ್ರೀಮ್ನ ಅಪ್ಲೈ ಮಾಡಲೇಬೇಕು. ಇದೆ ಅಂತ ಹೇಳಲ್ಲ ನಾನು, ಬಟ್ ಸನ್ಸ್ಕ್ರೀನು ನೀವು ಸನ್ಸ್ಕ್ರೀನ್ ಪರ್ಚೇಸ್ ಮಾಡ್ತೀರಾ ಅಂದರೆ SPF 50 ಇರಬೇಕು, ಮತ್ತು PA+++, 3+ ಇದ್ದರೆ ಒಳ್ಳೆಯದು. ಇದು 4+ ಇದೆ. ತುಂಬ ಒಳ್ಳೆಯ ಬ್ರ್ಯಾಂಡ್. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಷ್ಟೇ. ಧರ್ಮಾ ಅವ್ರದ್ದು. ನಾನು ಸಿರಮು ಮತ್ತು ಸನ್ಸ್ಕ್ರೀನ್ ಎರಡೂ ಧರ್ಮಾ ಅವ್ರ ವೆಬ್ಸೈಟಲ್ಲಿ ತರಿಸ್ಕೊಂಡಿದ್ದೀನಿ. ನಿಮಗೆ ಆಫರ್ ಇರುತ್ತೆ, ನೀವು ತರಿಸ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಕೊಡಿದೆ ನನಗಂತೂ. ನನ್ನ ಫೇಸ್ ಹೆಂಗಾಗಿತ್ತು ಅಂದರೆ ಈ ಸೈಡ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ತುಂಬ ಕೆಟ್ಟದಾಗಿತ್ತು. ಸೊ ಡೆಲಿವರಿ ಆದ ನಂತರ ಒಂಥರ ಏನಂತಾರಲ್ಲ, ಈಗಿರೋ ಕಳೆ ಇರಲಿಲ್ಲ ಮುಖದ ಮೇಲೆ. ಹೆಂಗೆ ನಾವು ಕಪ್ಪಗಿದ್ರೂ ನಮ್ಮ ಮುಖ ಕಳೆ ಆಗಿರಬೇಕು, ಅದೇ ಲಕ್ಷಣ ಅಲ್ವಾ ಹೆಣ್ಮಕ್ಳಿಗೆ. ಕೆಲವರು ಎಷ್ಟೇ ವೈಟ್ ಇರ್ತಾರೆ, ಫೇರ್ ಇರ್ತಾರೆ, ಅವ್ರ ಮುಖದಲ್ಲಿ ಕಳೆನೇ ಇರಲ್ಲ. ಹಾಗಾಗಿ ಸೊ ನನ್ನ ಫೇಸ್ಗೆ ಕಳೆ ತಂದು ಕೊಟ್ಟಿದ್ದು ಅಂದರೆ ಈ ಒಂದು ಡೆಲಿವರಿ ಆದ ನಂತರ. ಸೊ ಕಳೆ ನನ್ನ ಮುಖದಲ್ಲಿ ಗ್ಲೋ ಬಂದಿದೆ ಅಂದರೆ ಈ ವಿಟಮಿನ್ C ಸಿರಮ್ ಹಾಗೆ ಸನ್ಸ್ಕ್ರೀನು ಇವೆರಡೂ ನಾನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಿರೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ತೀನಿ. ಹಾಗೆ ಈಗ ಪ್ರೆಸೆಂಟ್ ಈಗ 5 ಡೇಸ್ ಆಯಿತು ಅಂತ ಹೇಳ್ತಿದ್ದೀನಿ. ಇದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ನೋಡೋಣ ಹೆಂಗೆ ನನ್ನ ಒಂದು ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡುತ್ತಾ ಅಥವಾ ಬರ್ಬಾದ್ ಮಾಡುತ್ತಾ ಅಂತ ಗೊತ್ತಿಲ್ಲ. ಇನ್ನೊಂದು ಸಾರಿ ರಿವ್ಯೂ ಕೊಡ್ತೀನಿ ಈ ಎಮೋಲಿನ್ ಕ್ರೀಮ್ ಮೇಲೆ ನಿಮಗೆ. ಈಗ ನಾನು ಯಾವ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ಡೈಲಿ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ.